ಇದು ರೇರ್ ಕಾಂಬಿನೇಷನ್ ಬಾವಾ ಬಾಮೈದ ನೋಡ್ರಿ ಹೆಂಗಿದೆ. ಸ್ಪೆಷಲಿ ನಮ್ಮ ಯಂಗ್ ಕ್ರೌಡ್ ಬಂದು ತುಂಬಾ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಫ್ಯಾಮಿಲಿ ತುಂಬಾ ಜನ ಬರ್ತಾರೆ ಸರ್. ಇವಾಗ ಆರ್ಡರ್ ಯಾವ ತರ ಬಂದಿದೆ ಅದ್ರ ತಕ್ಕಂತೆ ನಾವು ಗೋಬಿ ಹಾಕೋತೀವಿ ಮಾಡ್ಲಿಕ್ಕೆ. ಅದ್ ನೋಡಿ ಕಲ್ಸೋದು ನೀವು ಸ್ಟೈಲ್ ನೋಡಿ. ಹೌದು, ಎಲ್ಲದಕ್ಕೂ ಮಸಾಲೆ ಅಂಟ್ಕೋಬೇಕು. ಹೌದು, ಯಾವ್ದಕ್ಕೂ ಮಸಾಲೆ ಅಂಟ್ಕೊಂಡು ಮಸಾಲೆ ಬಿಡಬಾರ್ದು. ಗೋಬಿ ಎಷ್ಟು ದೊಡ್ಡದಿದೆಯಲ್ಲ. ಹೌದು ಸೈಜು ಸೈಜ್ ಕ್ವಾಲಿಟಿನೂ ಚೆನ್ನಾಗಿದೆ. ಹೌದು, ನೀವು ಹುಡುಕಿ ತಗೊಂಡ್ಬರ್ತೀರಿ ಆಗ್ಲೇ. ಆಮೇಲೆ ನಮಗ್ ಬೇಕಾಗಿರೋ ಗೋಬಿ ಕ್ವಾಲಿಟಿ ಸಿಕ್ಕಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಅವ್ರು ನಾವು ಅಂಗಡಿನೇ ತೆಗಿಯಲ್ಲ ಅಲ್ಲ. ಅದು ಗೋಬಿನೇ ಆಗ್ಲಿ ಆಮೇಲೆ ಮಶ್ರೂಮೇ ಆಗ್ಲಿ ಅಂಗಡಿನೇ ಓಪನ್ ಮಾಡಲ್ಲ. ಅಂಗಡಿ ಓಪನ್ ಮಾಡಲ್ಲ ಸರ್. ಇದಕ್ಕೆ ಏನಂತ ಗೊತ್ತಾ? ಅಮಿತಾಬ್ ಬಚ್ಚನ್ ಬೇಬಿಕಾರ್ನ್. ಅಮಿತಾಬ್ ಬಚ್ಚನ್ ಬೇಬಿಕಾರ್ನ್ ಹೌದು ಸರ್, ಟಾಪ್ ಸೆಲ್ಲಿಂಗ್ ಸರ್. ಆಮೇಲೆ ಇನ್ನೊಂದು ಏನಂದ್ರೆ ಮಶ್ರೂಮ್ ಮತ್ತೆ ಬೇಬಿಕಾರ್ನ್ 7 ಗಂಟೆ ಒಳಗೆ ಖಾಲಿ ಆಗುತ್ತೆ ಅಲ್ಲ. ಅಬ್ಬಾ, ಡ್ರೈ ಗೋಬಿ ಮೈಸೂರು. ಹೋಗ್ತಿರೋ ಜನರು ಹೇಳ್ತಾರೆ ಸೂಪರ್ ಟೇಸ್ಟ್ ಇಲ್ಲಿ ಫ್ಯಾಂಟಾಸ್ಟಿಕ್ ಅಂತ ಬೈಕಲ್ಲಿ ಹೇಳ್ತಾ ಹೋದ್ರು. ಅದೇ ಸೂಪರ್ ಟೇಸ್ಟ್ ಫ್ಯಾಂಟಾಸ್ಟಿಕ್. ಮೈಸೂರು ವೀಕ್ಷಕರೇ ನಮಸ್ಕಾರ. ಚಾಮರಾಜಪುರಂ ರೈಲ್ವೆ ಗೇಟ್ ನಮ್ಮ ಹಿಂದೆ ಇಲ್ಲಿ ನೋಡಿ ಮಹಾಗಣಪತಿ ಶ್ರೀ ಸಿದ್ದಪ್ಪಾಜಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಯಾಕೆ ಬಂದೀವಿ ಅಂತ ಕೇಳಿ, ಬಾವಾ ಬಾಮೈದ ಇಬ್ಬರು ಸೇರಿ ಅದ್ಭುತವಾದ ಡ್ರೈ ಗೋಬಿ ಕೊಡ್ತಾ ಇದ್ದಾರೆ ಈ KG ಕೊಪ್ಪಳ ರಸ್ತೆಯಲ್ಲಿ. ಅದು KG ಕೊಪ್ಪಳ ರಸ್ತೆ ಅಂದರೆ ಜನನಿಗೆ ಬಿಡ ಫುಲ್ ರಶ್ಶು. ಆ ಬಿಸ್ನೆಸ್ ಏರಿಯಾ ಅಂತ ಹೇಳ್ಬೋದು. ಅಲ್ಲಿ ದೇವ್ ಡ್ರೈ ಗೋಬಿ ಅಂತ ಶುರು ಮಾಡಿದ್ದಾರೆ. ಇವಾಗ ಮೈಸೂರಲ್ಲಿ ಒಂದು ಹವಾ, ಅದು ಯಾವುದು ರುಚಿಯ ಹವಾ. ರಾಜೇಂದ್ರ ಇರ್ತಾರೆ, ರಕ್ಷಿತ್ ಅವರು ಇರ್ತಾರೆ, ಬಾವಾ ಬಾಮೈದ. ಬನ್ನಿ, ಈ ಒಂದು ಕಾಂಬಿನೇಷನಲ್ಲಿ ಯಾಕಷ್ಟು ಫೇಮಸ್ಸು ಡ್ರೈ ಗೋಬಿ, ಆ ಡ್ರೈ ಗೋಬಿ ಯಾವ ಥರ ಮಾಡ್ತಾರೆ ಆ ಪ್ರಕ್ರಿಯೆ ನೋಡೋಣ, ರುಚಿ ನೋಡೋಣ ಬನ್ನಿ. ವೀಕ್ಷಕರೇ ಬಂದ್ಬಿಟ್ವಿ ನಾವು ದೇವ್ ಡ್ರೈ ಗೋಬಿ ಸೆಂಟರ್ KG ಕೊಪ್ಪಲು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬಾವಾ ಬಾಮೈದ. ಹೌದು ಸರ್. ವೀಕ್ಷಕರೇ ಹೇಳ್ತಾ ಇದ್ದೆ, ನನ್ನ ಹೆಸರು ರಾಜೇಂದ್ರ, ನನ್ನ ಬಾಮೈದ ರಕ್ಷಿತ್ ಅಂತ. ರಕ್ಷಿತ್, ವೆರಿ ಗುಡ್. ಇಬ್ರು ಸೇರಿ ದೇವ್ ಡ್ರೈ ಗೋಬಿನ ಸ್ಟಾರ್ಟ್ ಮಾಡಿದೀವಿ ಸರ್. ಲಾಸ್ಟ್ ಇಯರ್ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಜೂನು. ಉದ್ದೇಶ ಸಿಂಪಲ್ ಸರ್, ಮೈಸೂರು ಅವರಿಗೆ ಒಂದು ಒಳ್ಳೆ ಹೈಜಿನಿಕ್, ಒಳ್ಳೆ ಟೇಸ್ಟ್, ಕ್ವಾಂಟಿಟಿ ಡ್ರೈ ಗೋಬಿ ಕೊಡ್ಬೇಕು ಅಂತ ಒಂದು ಉದ್ದೇಶ. ಎರಡನೇ ಉದ್ದೇಶ ಏನಂದ್ರೆ, ನಾನು 15 ಇಯರ್ಸ್ ಕಾರ್ಪೊರೇಟ್ ಲೈಫ್ ಬ್ಯಾಂಗ್ಳೂರಲ್ಲಿ ಜೀವನ ಮಾಡಿ ಕಾರ್ಪೊರೇಟ್ ಆಫೀಸು ಅದು ಇದನ್ನ ಜಂಜಾಟ ಬೇಡ ಅಂತ ನಾನಿದ್ದೆ. ಇವನು LNT ಅಲ್ಲಿ ವರ್ಕ್ ಮಾಡ್ತಿದ್ದ, ಇನ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ, ಬೆಂಗಳೂರೇ ಮೈಸೂರಲ್ಲಿ. ಇವಂದು ಏನಂದ್ರೆ ಏನಾದ್ರು ಮಾಡೋಣ ಬಾವ, ಜೊತೆಗೆ ಸೇರಿ ಮಾಡೋಣ ಅಂತ ಹೇಳ್ತಾ ಇದ್ದ. ಹಂಗಾಗಿ ಸರಿಯಪ್ಪ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ಕೆಲಸ ಬಿಟ್ಟು ಬಂದು ಒಂದು ಸಣ್ಣ ಪಾರ್ಟ್ ಟೈಮ್ ಜಾಬ್ ತರ ತಗೊಂಡು ಇಲ್ಲಿ ಇವನು ಫುಲ್ ಟೈಮ್ ಅಂಗಡಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಒಳ್ಳೆ ರಿವ್ಯೂ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಮೈಸೂರಲ್ಲಿ ದೇವ್ ಡ್ರೈ ಗೋಬಿ ಹೈಯೆಸ್ಟ್ ರೇಟೆಡ್ ಗೂಗಲ್ ಅಲ್ಲಿ. ಕಸ್ಟಮರ್ಸ್ ನಮ್ಮ ಮೈಸೂರು ಜನತೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಸ್ಪೆಷಲಿ ನಮ್ಮ ಯಂಗ್ ಕ್ರೌಡ್ ಬಂದು ತುಂಬಾ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಫ್ಯಾಮಿಲಿ ತುಂಬಾ ಜನ ಬರ್ತಾರೆ, ಮಕ್ಳಿಗಂತೂ ತುಂಬಾ ಇಷ್ಟ. ಸೊ ನಮ್ಮ ಅಂಗಡಿಯಲ್ಲಿ ಡ್ರೈ ಗೋಬಿ ಜೊತೆ ಮಶ್ರೂಮು ಸಿಗುತ್ತೆ, ಬೇಬಿಕಾರ್ನು ಸಿಗುತ್ತೆ. ನಾವು ಡೈಲಿ ಮಸಾಲೆನೂ ಹೈಜೀನ್ ಎಲ್ಲ ಚೆಕ್ ಮಾಡಿ ಅದೇ ಟೇಸ್ಟ್ ಎಲ್ಲ ಇದೆ ಅಂತ ಚೆಕ್ ಮಾಡಿ ನೀಟಾಗಿ ಹೈಜಿನಿಕ್ ಆಗಿ ಮಾಡಿ ಕೊಡ್ತೀವಿ ಸರ್. ನೋಡಿ, ನಾವು ನಿಮ್ಮ ರಿವ್ಯೂ ನೋಡಿ ಮೈಸೂರಲ್ಲಿ ಅಂದ್ರೆ ಮೈಸೂರಲ್ಲಿ ಡ್ರೈ ಗೋಬಿ ಹವಾ ಎಲ್ಲೂ ಇಲ್ಲ. ಇಲ್ಲಿ ಡ್ರೈ ಗೋಬಿಗೆ ಕ್ಯಾಪಿಟಲ್ ಸಿಟಿ ಅನ್ಬೋದಿದ್ದು. ಹಾಗಾಗಿ ನಾವು ಹುಡ್ಕೊಂಡು ಬಂದ್ವಿ ದೇವ್ ಅಂತ. ದೇವ್ ಡ್ರೈ ಗೋಬಿ. ಇವತ್ತು ನಾವು ಡ್ರೈ ಗೋಬಿನ ಟೇಸ್ಟ್ ಮಾಡ್ಬಿಡೋಣ. ಅದಕ್ಕಿಂತ ಮುಂಚೆ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ನೋಡೋಣ. ಡೆಫಿನೆಟ್ಲಿ ಸರ್. ಕಿಚನ್ ಹತ್ರ ನೋಡೋಣ. ಪ್ಲೇಟ್ ಫುಲ್ ಗೋಬಿ ಬರುತ್ತೆ ಸರ್. ಅಲ್ಲ, ಪ್ಲೇಟ್ ಫುಲ್ ಗೋಬಿ ಬರುತ್ತೆ. ಅದರಲ್ಲಿ ಕ್ವಾಂಟಿಟಿಯಲ್ಲಿ ಅಂತೂ ಏನೂ ಕಾಂಪ್ರಮೈಸ್ ಇಲ್ಲ. ಎಕ್ಸೆಪ್ಟ್ ಪೆರಿ ಪೌಡರ್ ಬಿಟ್ರೆ ಬೇರೆ ಏನು ಹಾಕಲ್ಲ. ಮತ್ತೆ ಗೋಬಿ ಮಸಾಲೆ ಅಷ್ಟೇ. ಇನ್ನೇನಿಲ್ಲ ಹಾಕಲ್ಲ. ನಮ್ದು ಗ್ರೀನ್ ಚಟ್ನಿ ಇರುತ್ತೆ. ಆ ಗ್ರೀನ್ ಚಟ್ನಿನೂ ನಾವು ಇಲ್ಲೇ ಪ್ರಿಪೇರ್ ಮಾಡೋದು. ನಮ್ದೇ ಮಿಕ್ಸರ್ ಗ್ರೈಂಡರ್ ಇದೆ, ಅದ್ರಲ್ಲಿ ನಾವೇ ಚಟ್ನಿ ಎಲ್ಲ ಪ್ರಿಪೇರ್ ಮಾಡಿ. ಗ್ರೀನ್ ಚಟ್ನಿ ಏನೇನು ಹಾಕ್ತಿದ್ರಿ ಸರ್? ಗ್ರೀನ್ ಚಟ್ನಿಯಲ್ಲಿ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಗ್ರೀನ್ ಚಿಲ್ಲಿ, ಸಾಲ್ಟ್. ಇನ್ನೇನಿಲ್ಲ. ಆಮೇಲೆ ಅದು ನಾವು ಗ್ರೀನ್ ಚಿಲ್ಲಿ ತಗೊಂಡ್ಬರೋದು ಅಷ್ಟೇ, ಆರ್ಗ್ಯಾನಿಕ್ ಗ್ರೀನ್ ಚಿಲ್ಲಿ ಬರುತ್ತೆ. ಇನ್ನು ಕೆಲವೊಂದು ಹೈಬ್ರಿಡ್ ಬರುತ್ತೆ, ದಪ್ಪ ಉದ್ದಿರುತ್ತೆ, ಖಾರ ಇರಲ್ಲ. ಇದು ಸಣ್ಣ ಗ್ರೀನ್ ಚಿಲ್ಲಿ ಬರುತ್ತೆ. ನಾವು ಮಾರ್ಕೆಟ್ ಅಲ್ಲಿ ಒಬ್ರು ಕೊಡೋ ಪರಿಚಯ ಇದ್ದಾರೆ. ಅದು ಚಿಕ್ಕಬಳ್ಳಾಪುರ ಶೈಲಿ. ಚಿಕ್ಕ ಇರುತ್ತೆ, ಖಾರ ಇರುತ್ತೆ. ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇರೋದು ಹಾಕ್ತಿವಿ. ಓಕೆ. ಆಮೇಲೆ ಇನ್ನೊಂದೇನಂದ್ರೆ ನಾವು ಹುಡುಗರಿಗೆಲ್ಲ ಏನ್ ಹೇಳಿದ್ವಿ ಅಂಗಡಿಯಲ್ಲಿ ಅಂದ್ರೆ, ಯಾವುದೂ ಓಪನ್ ಆಗಿರಬಾರ್ದು. ಇವಾಗ ನೀವು ಲೆಮನ್ ಆಗಿ ಇದೆಲ್ಲ ಎಲ್ಲ ನೀಟಾಗಿ ಕವರ್ ಎಲ್ಲ ಇರುತ್ತೆ, ಗೀಳ್ ಹೋಗ್ಬಾರ್ದು ಅಂತ. ಸರ್ ಗೋಬಿ ಡ್ರೈ ಗೋಬಿ ಬಿಟ್ರೆ
ಮತ್ತೆ ನೀವು ಬೇಬಿ ಕಾರ್ನ್ ಇದೆ ಅಂದ್ರೆ ಬೇಬಿ ಕಾರ್ನ್ ಇದೆ, ಮಶ್ರೂಮ್ ಇದೆ. ನಮ್ಮ ಇನ್ನೊಂದು ತೋರಿಸ್ಬೇಕು ನಿಮಗೆ. ಹಾ. ನಾವು ಸುಮಾರು ಜನ ಬೇಬಿ ಕಾರ್ನ್ ಮಾಡುವಾಗ 1 4 ಪೀಸ್ ಮಾಡ್ತಾರೆ. ಹೌದು, ನಾವು 1 2 ಪೀಸ್ ಮಾಡ್ತೀವಿ. ನಮ್ದು ಕ್ವಾಂಟಿಟಿ ನೋಡಿ, ನಮ್ಮ ಸೈಜ್ ನೋಡಿ. ಇದೆ ಸ್ಲೈಸ್ ಒಂದೇ ಸ್ಲೈಸ್. ಇದು ಫುಲ್ ಸೈಜ್ ಇರುತ್ತೆ. ಇದು ಹೌದಾ? ಇದರಲ್ಲಿ ಎರಡು ಮಾಡಲ್ಲ. ಇದ್ರಲ್ಲಿ 2 4 ಮಾಡೋರು ಇದ್ದಾರೆ. ಹೌದು. ಅದೇ ನಮಗೆ ಗೋಬಿ ಒಟ್ಟಿಗೆ ಮಸಾಲ ಮಾಡೋದು, ಹಾ, ಆಮೇಲೆ ಈ ಬೇಬಿ ಕಾರ್ನ್ ಒಟ್ಟಿಗೆ ಮಾಡ್ಬಿಟ್ಟು ನಮಗೆ ತೋರಿಸಿ ಹೆಂಗೆ. ರೈಟ್ ಸರ್. ಗೋಬಿ. ಹಾ ಸರ್, ಗೋಬಿ ಇವಾಗ ಮೊದಲನೇದಾಗಿ ಸರ್ ಇವಾಗ ಆರ್ಡರ್ ಯಾವ ತರ ಬಂದಿದೆ ಅದ್ರ ತಕ್ಕಂತೆ ನಾವು ಗೋಬಿ ಹಾಕೋತೀವಿ ಬಾಣಲಿಗೆ. ಇವಾಗ ಎಷ್ಟು, ಇವಾಗ ಸದ್ಯಕ್ಕೆ ಇವಾಗ ಒಂದು 5 ಪ್ಲೇಟ್ ಇದೆ ಅನ್ಕೊಳ್ಳಿ. 5 ಪ್ಲೇಟ್ ಅಂದ್ರೆ ನಮ್ಗೊಂದು ಕ್ವಾಂಟಿಟಿ ಇರುತ್ತೆ, ಐಡಿಯಾ ಎಷ್ಟು ಹಾಕೋಬೇಕು ಅಂತ. ಅಷ್ಟು ಹಾಕೊಂಡು ನೀಟಾಗಿ ಇವಾಗ ನಾವು ಪೌಡರ್ ಹಾಕೋದು ಎಲ್ಲ ತೋರಿಸ್ಕೊಡ್ತೀವಿ. ಅವಾಗಲೇ ಬಿಸಿ ಬಿಸಿ ಮಾಡಿ ಕೊಡೋದು. ಇವಾಗ ನೋಡಿ ಸರ್, ಇದು ಡ್ರೈ ಗೋಬಿ ನಮ್ದು ಮಸಾಲೆ, ಆ ಮಸಾಲೆ ಹಾಕ್ತಾ ಇದೀವಿ. ಇವಾಗ 5 ಪ್ಲೇಟಿಗೆ ಆಲ್ಮೋಸ್ಟ್ ಒಂದು 2 ಚಮಚಸ್ ಬರುತ್ತೆ ಸರ್. ಸರ್ ಈ ಮಸಾಲದಲ್ಲಿ ಗುಂಟೂರು ಚಿಲ್ಲಿ, ಬ್ಯಾಡಗಿ ಚಿಲ್ಲಿ, ಆಮೇಲೆ ಸಾಲ್ಟು, ಆಮೇಲೆ ಜೀರಾ ಪೌಡರು, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಐಟಮ್ಸ್ ಬರುತ್ತೆ ಸರ್. ಅದೆಲ್ಲ ಮಿಕ್ಸ್ ಮಾಡಿ ವಿತೌಟ್ ಕಲರು, ವಿತೌಟ್ ಟೇಸ್ಟಿಂಗ್ ಪೌಡರು ಮಸಾಲೆನ ಈ ಥರ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕಲ್ಸ್ಕೊತೀವಿ. ಈಗ ಇದಕ್ಕೆ ಎಷ್ಟು ಬಿತ್ತು ಸರ್ ಪೌಡರು? ಸರ್ 2 ಸ್ಪೂನ್ ಬಿತ್ತು. ನೀವು ಮಸಾಲೆ ಅಂದ್ರಲ್ಲ, ಅದೇ ಚಕ್ಕೆ ಲವಂಗ ಈ ಥರದ ಚಕ್ಕೆ ಲವಂಗ ಗರಂ ಮಸಾಲೆ ಐಟಮ್ಸ್ ಎಲ್ಲ ನಾವು ನೀಟಾಗಿ ಅದನ್ನ ಫ್ರೈ ಮಾಡಿ ನೀಟಾಗಿ ಪೌಡರ್ ಮಾಡ್ಕೊಂಡಿರ್ತೀವಿ. ಓಕೆ, ಆ ಥರನ ಅದು ನಮ್ಮ ಕನ್ಸಿಸ್ಟೆನ್ಸಿ ಹೆಂಗಿದೆ ಆ ಥರ ಮಾಡಿಕೊಂಡು ಕಲ್ಸಪ್ಪ ಕಲ್ಸ್ಬಿಡೋಣ. ಓಕೆ, ಪೌಡರ್ ಮಾಡಾದ್ಮೇಲೆನೂ ಅದು ಸಡನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಮಸಾಲೆ ಎಲ್ಲ ಇರಬೇಕು. ಹಾಗಾಗಿ ಅದು ಮಾಡಿ 1 ವಾರ ಆದ್ಮೇಲೆ ನಾವು ಅದನ್ನ ಯೂಸ್ ಮಾಡೋದು. ಹೌದಾ? ಹೌದು. ಸೊ ಇಲ್ಲಾಂದ್ರೆ ಅದು ಬ್ಲೆಂಡ್ ಆಗಬೇಕು, ಮಸಾಲೆ ಬ್ಲೆಂಡ್ ಆಗಬೇಕು. ಇದು 1 ವಾರ ಹಳೆ ಮಸಾಲ. 1 ವಾರ ಅಂದ್ರೆ ಒಂದು 4 days. ಅಷ್ಟು ಒಂದು ನಮ್ ಬ್ಯಾಚ್ ಮನೇಲಿ ಇರುತ್ತಲ್ಲ, ಅದು ರೆಸ್ಟಿಂಗ್ ಪೀರಿಯಡ್. ರೆಸ್ಟಿಂಗ್ ಪೀರಿಯಡ್ ಆ ಕನ್ಸಿಸ್ಟೆನ್ಸಿ ಬರೋಕ್ಕೆ ಅದು ಇಂಪಾರ್ಟೆಂಟ್. ಓಕೆ, ಈಗ ನೀರು ಎಷ್ಟು ಹಾಕ್ತೀರಿ ಇದಕ್ಕೆ? ಸರ್ ಅಂದ್ರೆ ಒಂದು 2 ಕಪ್ಸ್ ನೀರು. ಅದು ನೋಡಿ ಕಲ್ಸೋದು ನೀವು ಸ್ಟೈಲ್ ನೋಡಿ. ಹೌದು, ಎಲ್ಲದಕ್ಕೂ ಮಸಾಲೆ ಅಂಟ್ಕೋಬೇಕು. ಹೌದು, ಯಾವುದಕ್ಕೂ ಮಸಾಲೆ ಅಂಟ್ಕೊಂಡು ಮಸಾಲೆ ಬಿಡಬಾರ್ದು. ಅದೇ ಮೇನ್ ಇಂಪಾರ್ಟೆಂಟ್ ಇರೋದ್ರಲ್ಲಿ. ಬೇರೆ ಯಾಕಂದ್ರೆಲ್ಲ ಮಸಾಲೆ ಬಿಡ್ಕೊಬಿಡುತ್ತೆ. ನಮ್ದು ನೀರು ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಕರೆಕ್ಟ್ ಸರ್. ಇವಾಗ ಅದು ಗೋಬಿ ಕಾಣ್ತಾ ಇದೆ ವೈಟ್. ಅದು ಓಕೆನಾ? ಇಲ್ಲ, ಅದು ನಾನು ಇನ್ನೂ ಸ್ವಲ್ಪ ಪೌಡರ್ ಹಾಕ್ಬೇಕಾ? ಹಂಗೆ ನೋಡಿ, ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಬೇಕು. ಹೌದು. ಫಸ್ಟ್ ಏನಂದ್ರೆ ಇದು ಮಸಾಲೆ ಹಾಕಿದಾಗ ಗೋಬಿ ಸಪ್ಪೆ ಇರುತ್ತೆ, ಇದು ಸ್ವೀಟ್ ಆಗಿ ಬರುತ್ತೆ. ಹಾಗಾಗಿ ಅದು ಸಪ್ಪೆ ತಿನ್ನುವಾಗ ಸಪ್ಪೆ ಬರಬಾರ್ದು. ಹಾಗಾಗಿ ಮಸಾಲೆನ ಫಸ್ಟ್ ಕೋಟಿಂಗ್ ಮಾಡ್ಕೊತೀವಿ. ಅದಾದ್ಮೇಲೆ ಹಿಟ್ಟು ಬಂದಾಗ ಅದು ಫುಲ್ ಒಳಗಡೆ ಎಲ್ಲ ಮಸಾಲೆ ಅನ್ಕೊಂಡು ಟೇಸ್ಟ್ ಅನ್ಸುತ್ತೆ. ಕ್ರಿಸ್ಪಿನೆಸ್. ಯಾವ ಹಿಟ್ಟು ಅದು? ಇದು ಮೈದಾ ಮತ್ತೆ ಕಾರ್ನ್ಫ್ಲೋರ್ ಮಿಕ್ಸ್. ಕಾರ್ನ್ಫ್ಲೋರ್. ಓಕೆ, ಅದೆಷ್ಟು ಹಾಕೊಳ್ತೀರಾ? ಬೈಂಡಿಂಗು? ಹಾಂ, ಕೋಟಿಂಗ್ ಅಷ್ಟೇ. ಚೆನ್ನಾಗಿ ಕೋಟಿಂಗ್ ಬರಬೇಕಲ್ಲ, ಮಸಾಲೆ ಅಂಟ್ಕೋಬೇಕಲ್ಲ, ಹಾಗಾಗಿ. ಅದು 2.5, ಇದು 2.5. ಹೌದು, ಅದೇ ಕನ್ಸಿಸ್ಟೆನ್ಸಿ ಅಷ್ಟೇ. ಗೋಬಿ ಎಷ್ಟು ದೊಡ್ಡದಿದೆಯಲ್ಲ. ಹೌದು ಸೈಜ್ ಕ್ವಾಲಿಟಿನೂ ಚೆನ್ನಾಗಿದೆ. ಹೌದು, ನೀವು ಹುಡುಕಿ ತೊಗೊಂಬರ್ತೀರಿ ಆಗ್ಲೇ. ಅದು ಅವಾಗಲೇ ಹೇಳ್ದಂಗೆ ಹೌದು, 2 ತರ ಗೋಬಿ ಇರುತ್ತೆ. ಒಂದು ಸೆಲೆಕ್ಟ್, ಇನ್ನೊಂದು ಡಮ್ ತರ ಇರುತ್ತೆ. ಹೌದೌದು. ಆ ಸೆಲೆಕ್ಟ್ ಅಲ್ಲೂ ನಾವು ಒಂದು 15-20 ನಿಮಿಷ ಹುಡುಕಿ ಕೈಯಿಂದ ನೋಡಿ ಅದು ಬ್ಯಾಗ್ ತೆಗೆದು ನೋಡ್ತೀವಿ ಹೇಗಿದೆ, ವೈಟ್ನೆಸ್ ಕ್ಲೀನ್ನೆಸ್ ಹೇಗಿದೆ ಅಂತ. ಅದನ್ನ ಪಿಕ್ ಮಾಡಿ ತಗೋಬರೋದು. ಆಮೇಲೆ ನಮಗೆ ಬೇಕಾಗಿರೋ ಗೋಬಿ ಕ್ವಾಲಿಟಿ ಸಿಕ್ಕಿಲ್ಲ ಅಂದ್ರೆ ಮಾರ್ಕೆಟಲ್ಲಿ, ಅವತ್ತು ನಾವು ಅಂಗಡಿನೇ ತೆಗಿಯಲ್ಲ. ಅಲ್ಲ, ಅದು ಗೋಬಿನೇ ಆಗಲಿ, ಆಮೇಲೆ ಮಶ್ರೂಮೇ ಆಗಲಿ, ಅಂಗಡಿನೇ ಓಪನ್ ಮಾಡಲ್ಲ. ಅಂಗಡಿ ಓಪನ್ ಮಾಡಲ್ಲ ಸರ್, ಗೋಬಿ ಸಿಕ್ಕಿಲ್ಲ ಅಂದ್ರೆ. ಯಾಕಂದ್ರೆ ನಮಗೆ ಐ ಡೋಂಟ್ ವಾಂಟ್ ಟು ಗಿವ್ ದಟ್ ಕೈಂಡ್ ಆಫ್ ಕ್ವಾಲಿಟಿ ಟು ಮೈ ಕಸ್ಟಮರ್. ಸೂಪರ್, ದಟ್ ಈಸ್ ಮೈ ಹೈಯೆಸ್ಟ್ ಪ್ರಿಯಾರಿಟಿ. ಹಾಗಾಗಿ ಆ ಥರ ಸುಮಾರು ಸತಿ ನಾವು ಅಂಗಡಿನೇ ಬಂದ್ ಮಾಡಿದೀವಿ. ಇದು ರೇರ್ ಕಾಂಬಿನೇಷನ್, ಬಾವಾ ಬಾಮೈದಾ. ನೋಡ್ರಿ ಹೆಂಗಿದೆ, ಅದ್ಭುತ ಯಶಸ್ಸು ಸಿಗ್ಲಿ ಸರ್. ಈಗ ನೋಡ್ಬಿಡೋಣ ಸರ್ ಹಾಕೋದು. ರೈಟ್ ಸರ್, ಇವಾಗ ಫ್ರೈ ಮಾಡೋದು ತೋರಿಸ್ತೀನಿ ಸರ್. ನೋಡಿ ಸರ್, ಅವಾಗಲೇ ನೀವು ಹೇಳಿದ್ರಲ್ಲ ವೈಟ್ ಅಂತ, ಅದು ನೋಡಿ ಕಾಣಿಸಲ್ಲ. ಹೌದು, ಅದೆಲ್ಲ ನೀಟಾಗಿ ಕೋಟಿಂಗ್ ಆಗಿದೆ. ಹೌದು. ಯಾವುದು ಗೋಬಿ ವೈಟ್ ಕಾಣಲ್ಲ ಜಾಸ್ತಿ. ಈಗ ಸ್ಪೂನ್ ಒಂದೊಂದೇ ಹಾಕ್ಬೇಕಾ? ಹೌದು ಸರ್, ಬಿಡಿಬಿಡಿಯಾಗಿ ಹಾಕ್ಬೇಕು. ಬಿಡುತ್ತೆ. ಏನು ಒಂದು ಶಾಟ್ಗೆ 15 ಪ್ಲೇಟ್ ಹಾಕ್ಬೋದಾ? 15-16 ಪ್ಲೇಟ್ ಆಗುತ್ತೆ ಒಂದು ಶಾಟ್ಗೆ. ರೆಡಿ ಆಯ್ತು ನಮ್ಮ ಗೋಬಿ. ಗೋಬಿ ರೆಡಿ ಆಗಿದೆ ಸರ್. ಆಮೇಲೆ ಕನ್ಫ್ಯೂಷನ್ ಬೇಡ ಕಸ್ಟಮರ್ಸ್ಗೆ, ನಮ್ಮ ಹತ್ರ ಯಾವುದೇ ತಗೊಂಡ್ರು ಸೇಮ್ ರೇಟು, 70 rupees per plate. ಹೌದು,
ಸರ್ ಈ ಪ್ಲೇಟು ಎಷ್ಟಾಗುತ್ತೆ ಕಾಸ್ಟ್ ಸರ್ 70 rupees ಸರ್. ನಿಮ್ಮಲ್ಲಿ? ನಮ್ಮ ಹತ್ರ ಗೋಬಿ, ಹಾ. ಬೇಬಿ ಕಾರ್ನ್, ಮಶ್ರೂಮ್ ಎಲ್ಲಾನು 70 rupees per plate ಸರ್. ಆಮೇಲೆ ಸಮ್ಮರ್ ಆಫರ್ ನಡೀತಾ ಇದೆ. ಯಾವುದೇ 2 ಪ್ಲೇಟ್ ತಗೊಂಡ್ರೆ ಒಂದು ಕೂಲ್ ಡ್ರಿಂಕ್ ಫ್ರೀ ಕೊಡ್ತೀವಿ ಸರ್. ಈ ಕ್ವಾಂಟಿಟಿ ನಾನು ನೋಡಲಿಲ್ಲ ಮೈಸೂರಲ್ಲಿ ಸುಮಾರು ಕಡೆ. ಒಳ್ಳೆ ಕ್ವಾಂಟಿಟಿ ಕೊಟ್ಟಿದ್ದೀರಾ. ಸರ್ ಗೋಬಿ ತೋರಿಸಿದ್ವಿ, ಡ್ರೈ ಗೋಬಿ. ಇವಾಗ ಬೇಬಿ ಕಾರ್ನ್ ನೋಡ್ಬಿಡೋಣ ಹೆಂಗ. ರೈಟ್ ಸರ್. ಫಸ್ಟ್ ಬೇಬಿ ಕಾರ್ನ್. ಬೇಬಿ ಕಾರ್ನ್ ಎಷ್ಟು ಕ್ವಾಂಟಿಟಿ, ಎಷ್ಟು ಪ್ಲೇಟ್ ಇದೆ ಅದರ ತಕ್ಕಂತೆ ಮಸಾಲೆ ಮಿಕ್ಸ್ ಮಾಡಿ ವಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಸಾಲೆ ಅದಕ್ಕೆ ಅಂಟ್ಕೋಬೇಕು, ಮಸಾಲೆ ಬಿಡಬಾರ್ದು. ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮದು ಬೇಬಿ ಕಾರ್ನ್ ಸೈಜ್ ಜಾಸ್ತಿ. ಸೊ ಅದು ಸೈಜ್ ಒಂದರಲ್ಲಿ 2 ಮಾಡೋದ್ರಿಂದ ಅದು ನೀಟಾಗಿ ಕೋಟಿಂಗ್ ಬರಬೇಕು ಮಸಾಲೆ. ಹಾಗಾಗಿ ಅದನ್ನ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡಬೇಕು. ಅಂಗಡಿಯಲ್ಲಿ ಮಾಸ್ಕಿಂದು ಪ್ಯಾಕೆಟು, ಗ್ಲೌಸ್ ಬಾಕ್ಸ್ ಎಲ್ಲ ಇರುತ್ತೆ. ಯಾವುದೇ ಸಡನ್ ಆಗಿ ಇಲ್ಲ, ಆ ಥರ ಇಲ್ಲ. ಹೈಜಿನಿಕ್ಗೆ ಯಾವುದು ಕಾಂಪ್ರಮೈಸ್ ಇಲ್ಲ. ಅದರಲ್ಲಿ ಇವಾಗ ಕಲರ್ ಹಾಕಿದ್ರೆ ತುಂಬಾ ರೆಡ್ ಆಗಿ ಬರುತ್ತೆ. ಹೌದು, ನಮ್ದು ಕಲರ್ ಇಲ್ಲ ಸರ್ ಪೌಡರಲ್ಲಿ. ಬೇಸಿಕ್ ಪೌಡರ್ ಇಲ್ಲ, ಕಲರ್ ಇಲ್ಲ. ಹಾಗಾಗಿ ನೋಡಿ ನೀವು ಒಂಥರ ಗೋಲ್ಡನ್ ಕಲರ್ ಬರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಆಯಿಲ್ ನಾವು ಸ್ಟಾಕ್ ಏನಕ್ಕೆ ಇಡಲ್ಲ ಅಂದ್ರೆ ನಾವು ಫ್ರೀಡಮ್ ಆಯಿಲ್ ಯೂಸ್ ಮಾಡೋದು. ಫ್ರೀಡಮ್ ಆಯಿಲ್ ಯೂಸ್ ಮಾಡೋದು. ರಿಪೀಟ್ ಯೂಸ್ ಮಾಡಲ್ಲ ಸರ್. ಇವತ್ತಿಗೆ ಏನಾದರೂ ಆಯಿಲ್ ಒಂದು 1 ಲೀಟರ್ ಅಷ್ಟು ಉಳ್ಕೊಬಿಟ್ರೆ ನಾವು ಚೆಲ್ಬಿಡ್ತೀವಿ, ನೆಕ್ಸ್ಟ್ ದಿನ ಯೂಸ್ ಮಾಡಲ್ಲ. ಇವಾಗ ಬೇಬಿ ಕಾರ್ನ್ ಹಾಕ್ತಾ ಇದೀವಿ ಸರ್. ಇದಕ್ಕೆ ಹೇಳಿದ ನಂತರ ಗೊತ್ತಾ, ಅಮಿತಾಬ್ ಬಚ್ಚನ್ ಬೇಬಿ ಕಾರ್ನ್. ಬೇಬಿ ಕಾರ್ನ್ ಹೌದು ಸರ್, ಟಾಪ್ ಸೆಲ್ಲಿಂಗ್ ಸರ್. ಆಮೇಲೆ ಇನ್ನೊಂದು ಏನಂದ್ರೆ ಮಶ್ರೂಮ್ ಮತ್ತೆ ಬೇಬಿ ಕಾರ್ನ್ 7 ಗಂಟೆ ಒಳಗೆ ಖಾಲಿ ಆಗುತ್ತೆ ಅಲ್ಲ. ನಿಮಗೆ ಗೋಬಿ ತೋರಿಸಿದೀವಿ, ಬೇಬಿ ಕಾರ್ನ್ ತೋರಿಸಿದೀವಿ, ಇವಾಗ ಮಶ್ರೂಮ್ ತೋರಿಸ್ತಾ ಇದೀವಿ. ಯಾವ ತರ ನಾವು ಇದು ಮಾಡ್ತೀವಿ. ಅದು ಮಶ್ರೂಮ್ ಕ್ಲೀನ್ ಮಾಡಿರೋದು ಕ್ಲೀನ್ ಮಾಡಿ ವಾಟರ್ ವಾಶ್ ಆಗಿರುತ್ತೆ. ಅದಕ್ಕೆ ಮಶ್ರೂಮ್ ನಾವು ಜಾಸ್ತಿ ಕ್ವಾಂಟಿಟಿ ತರಿಸಲ್ಲ, ಯಾಕಂದ್ರೆ ಅದು ನೀರಂಶ ಇರುತ್ತಲ್ಲ, ಜಲ್ದಿ ಬ್ಲ್ಯಾಕ್ ಆಗುತ್ತೆ ಅಂತ. ನಾವು ಎಷ್ಟು ಕ್ವಾಂಟಿಟಿ ಆರ್ಡರ್ ಇದ್ರೂ ಅಷ್ಟೇ ನಾವು ನಮಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ನೀಟಾಗಿ ಮಶ್ರೂಮ್ ಕ್ಲೀನ್ ಮಾಡಿ ಕಟ್ ಮಾಡಿ ವಾಶ್ ಮಾಡಿ ಅದನ್ನ ಆರ್ಡರ್ ಬಂದಾಗ 2 ಪ್ಲೇಟ್ಸ್. ಅದು 2 ಪ್ಲೇಟ್ಗೆ ಎಷ್ಟು ಪೌಡರ್ ಬಿತ್ತು? ಅದು 1.5 ಸ್ಪೂನ್, 1.5 ಚಮಚ. ಅದು ಬಿಟ್ಟು ಉಪ್ಪು ಏನು ಹಾಕಲ್ಲ? ಇಲ್ಲ ಸರ್, ಎಲ್ಲ ರೆಡಿ. ಅದರಲ್ಲೇ ಫ್ರೈ ಮಾಡ್ತಾ ಇರೋದು ಅಷ್ಟೇನಾ? ಇದು ರೆಡಿ ಆಯ್ತು ಈಗ. ಅದು ರೆಡಿ ಇದೆ. ಒಂದು 2 ನಿಮಿಷ ಮ್ಯಾರಿನೇಷನ್. ಅದಾದ್ಮೇಲೆ ನೆಕ್ಸ್ಟ್ಗೆ ಹಾಕ್ತೀವಿ ಸರ್. ಇವಾಗ ಬೇಬಿ ಕಾರ್ನ್ ಹಾಕ್ತಾ ಇದೀವಿ ಸರ್. ರೆಡಿ ಆಯ್ತು ನೋಡಿ. ಅದು ಎಷ್ಟು ಪ್ಲೇಟ್ ಇದೆ ಸರ್? ಅದು 2 ಪ್ಲೇಟ್ ಇದೆ ಸರ್. ಎಸ್, ಎಲ್ಲದಕ್ಕೂ ಪೆರಿ ಪೆರಿ. ಹೌದು ಸರ್, ಪೆರಿ ಕಾಮನ್. ಇದು 2 ಪ್ಲೇಟಾ 1 ಪ್ಲೇಟಾ? ಅದು 1 ಪ್ಲೇಟ್ ಸರ್. ಅದು ಸೌತೆಕಾಯಿ, ಲಿಂಬೆಹಣ್ಣು, ಆನಿಯನ್, ಸ್ವಲ್ಪ ಚಟ್ನಿ. ಜೈ ಸರ್. ಮಶ್ರೂಮ್ ಹಾಕ್ತಾ ಇದೀವಿ ಇವಾಗ. ಹಾಕಪ್ಪ ರಕ್ಷಿತ್ ಸರ್. ಆಮೇಲೆ ನಮ್ಗೆ ಇನ್ನೊಂದೇನಂದ್ರೆ ಇದೆಲ್ಲ ಮುಂಚೆ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ. ನಾನು ಅದೇ ಅವಾಗಲೇ ಹೇಳಿದಂಗೆ ಮನೆಯಲ್ಲಿ ಒಂದು 20 ರಿಂದ 50 ಸರಿ ಟೆಸ್ಟ್ ಮಾಡಿದ್ದೀನಿ. ಮಸಾಲೆ ಪೌಡ್ರು ಆಮೇಲೆ ಕನ್ಸಿಸ್ಟೆನ್ಸಿ ಎಲ್ಲ ಮಾಡಿ ಈ ಹದಕ್ಕೆ ಬಂದಿದ್ದೀವಿ. ಮಶ್ರೂಮ್ ರೆಡಿ. ಕಸ್ಟಮರ್ ಏನು ಸರ್ ಕಂಟಿನ್ಯೂಸ್ ಬಂದೇ ಬರ್ತಿರ್ತಾರೆ. ಹೌದು ಸರ್, ಹೌದು. ಇದು ಬಂದು 2 ಪ್ಲೇಟ್ ಸರ್. ಇದು ನಮ್ಮ ಮಶ್ರೂಮ್ ಡ್ರೈ. ಇದು ಸ್ಯಾಂಪಲ್ ಗೆ 4 ತಗೊಂಡೆ. ಆಮೇಲೆ ಇತ್ತಲ್ಲ ಅದನ್ನ ತಗೊಂಡೆ. ಹೆಂಗಿದೆ? ಸೊ ನಾವಿಲ್ಲಿ 2-3 ಟೈಮ್ಸಿಂದ ರೆಗ್ಯುಲರ್ ಆಗಿದ್ದೀವಿ. ಟೇಸ್ಟ್ ಈಸ್ ವೆರಿ ಗುಡ್. ಸೊ ಹೈಲಿ ರೆಕಮೆಂಡಬಲ್. ನಮ್ಮ ಫೇವ್ರೇಟ್ ಅಂದರೆ ಬೇಬಿ ಕಾರ್ನ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿದೆ. ಅಂತೂ ರೆಡಿ ಆಯ್ತು ಸರ್. ಆ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ಡ್ರೈ ಗೋಬಿ. ದಯವಿಟ್ಟು ಟೇಸ್ಟ್ ಮಾಡಿ. ನಮಗೆ ನಮ್ಮ ಕಸ್ಟಮರ್ಸ್ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಗೂಗಲ್ ಅಲ್ಲಿ ಹೈಯೆಸ್ಟ್ ರೇಟಿಂಗ್ ಕೊಟ್ಟಿದ್ದಾರೆ. ನಾವು ಇವಾಗ ನೀವು ಟೇಸ್ಟ್ ಮಾಡಿ ಹೇಳಿ, ನಿಮ್ ಅದು ಜಸ್ಟಿಫೈ ಆಗ್ತಾ ಇಲ್ವಾ ಅಂತ ನೀವು ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್. ನಾನೇನು ಹೇಳಕ್ ಹೋಗಲ್ಲ. ನಮ್ಮ ಕಸ್ಟಮರ್ಸ್ ಹೇಳ್ತಾರೆ ಗೂಗಲ್ ರಿವ್ಯೂ ನೋಡಿ, ಅದನ್ನ ನೋಡ್ಕೊಂಡೇ ಬನ್ನಿ. ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಟೇಸ್ಟ್ ಮಾಡಿ ಆಮೇಲೆ ರಿವ್ಯೂ ಕೊಡಿ. and we are open for any suggestions. Yes. So ನಾವು ಕಾಯ್ತಾ ಇದ್ವಿ. ಈ ಕ್ರಿಸ್ಪಿ ಸೌಂಡ್ ಕೇಳಿದ್ವಿ, ಬಾಯಲ್ಲಿ ಯಾವ ತರ ಸೌಂಡ್ ಇರುತ್ತೆ ನೋಡ್ಬಿಡೋಣ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಅಪ್ಪ ಡ್ರೈ ಗೋಬಿ ಮೈಸೂರು. ದೇವ್ ಡ್ರೈ ಗೋಬಿಗೆ ಅದ್ಭುತ. ಟೇಸ್ಟ್ ಮಾಡೋಣ. ಕ್ರಿಸ್ಪಿ ಸೌಂಡ್ ಬಂದಿತ್ತು. ರುಚಿಯ ರಾಜಧಾನಿ ಅಥವಾ ರುಚಿಯ ತವರೂರು ಅಂತ ಹೇಳ್ತಾ ಇದ್ವಿ ಮೈಸೂರು. ಇಲ್ಲಿ ಬಂದಾಗೆಲ್ಲ ಖುಷಿ ಆಗುತ್ತೆ. ಯಾಕೆ ಹೇಳಿ, ಇಂಥವಕ್ಕೆ ನೋಡಿ, ಅದು ಕ್ರಿಸ್ಪಿ ಡ್ರೈ ಗೋಬಿ. ಎಷ್ಟು ಫೇಮಸ್ಸು ದೇವ್ ಡ್ರೈ ಗೋಬಿ. ಟೇಸ್ಟ್ ಮಾಡೋಣ ಇವಾಗ.
ವಾ ಭಲೆ ಭಲೆ ಆಹಾ ಹಾಂ ಹೋಗ್ತಿರೋ ಜನನೂ ಹೇಳ್ತಾರೆ ಸೂಪರ್ ಟೇಸ್ಟ್ ಇಲ್ಲಿ ಫ್ಯಾಂಟಾಸ್ಟಿಕ್ ಅಂತ ಬೈಕಲ್ಲಿ ಹೇಳ್ತಾ ಹೋದರು ಹಾಂ ಅದೇ ಸೂಪರ್ ಟೇಸ್ಟು ಫ್ಯಾಂಟಾಸ್ಟಿಕ್ಕು ಮತ್ತೇನೂ ಇಲ್ಲ ಅದ್ಭುತ ಹಾಂ ಅಬ್ಬಬ್ಬಬ್ಬ ಮಸಾಲ ಆಮೇಲೆ ಆ ಕ್ರಿಸ್ಪಿನೆಸ್ಸು ನೀವು ಬಾಯಲ್ಲಿ ತಕ್ಷಣ ಕರ್ಮ್ ಅಂತ ಹೋಗಬೇಕು ಆ ಗೋಬಿ ಫೀಲ್ ಬರಬೇಕು ಮಸಾಲ ಹಾಗೇ ನಿಮ್ಮಲ್ಲಿ ಆ ಟೇಸ್ಟ್ನ ಕೊಡ್ತಾ ಹೋಗಬೇಕು ನಾಲ್ಗೆ ಮೇಲೆ ಹಂಗೆ ಇದೆ ಅದ್ಭುತವಾಗಿ ಲಿಂಬೆಣ್ಣು ಒಂದು ಹಿಂಡ್ಕೊಂಡಿದ್ವಲ್ಲ ಅದೊಂದು ಮಜಾ ನೋಡಿ ಮೈಸೂರು ಡ್ರೈ ಗೋಬಿಗೆ ಫೇಮಸ್ ಅಂತೆ ಅದರಲ್ಲಿ ದೇವ್ ಡ್ರೈ ಗೋಬಿ ಬನ್ನಿ ಮಿಸ್ ಮಾಡಬೇಡಿ ಅಡ್ರೆಸ್ಸು ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ ಹಾ ಅದ್ಭುತ ರೀ ಚಾಮರಾಜಪುರಂ ರೈಲ್ವೆ ಗೇಟ್ ಹತ್ರ ಹಾಂ ಹಾಂ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.